ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇನ್ನು ಮುಂದೆ ಇಂಥ ಮಹಿಳೆಯರಿಗೆ 2,000 ರೂಪಾಯಿ ಬರಲ್ಲ. ಸರ್ಕಾರದಿಂದನೇ ಅಫಿಷಿಯಲ್ ಆಗಿ ಹೇಳ್ಬಿಟ್ಟಿದ್ರೆ ಇದುವರೆಗೂ ಕೂಡ ನೀವು ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೊಂಡಿರ್ಬೋದು. 10ನೇ ಕಂತಿನವರೆಗೂ ಕೂಡ ನಿಮ್ಗೆ ಹಣ ಬಂದಿರ್ಬೋದು. ಆದರೆ 11ನೇ ಕಂತಾಗಿರಲಿ 12ನೇ ಕಂತಾಗಿರಲಿ ಇನ್ನು ಮುಂದೆ ನಿಮಗೆ 2,000 ರೂಪಾಯಿ ಬರೋಕ್ಕೆ ಹೋಗಲ್ಲ ಅಂತ ಸರ್ಕಾರದವರೇ ಹೊಸ ರೂಲ್ಸ್ಗಳನ್ನೆಲ್ಲನೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ಏನು ಸರ್ಕಾರದ ಕಡೆಯಿಂದ ಅಪ್ಡೇಟ್ ಇದೆ ಗೃಹಲಕ್ಷ್ಮಿ ಬಗ್ಗೆ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ಪಡ್ಕೋತಾ ಇರ್ತೀರಾ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ನೀವೆಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇರ್ತೀರಾ. ಆದರೆ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಡೌಟ್ ಇದೆ, ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ 2,000 ರೂಪಾಯಿ ಬಂದಿಲ್ಲ. ಇವಾಗ ಸರ್ಕಾರದವರು 2,000 ರೂಪಾಯಿ ಹಾಕೋದನ್ನ ನಿಲ್ಲಿಸ್ಬಿಟ್ರ ಗೃಹಲಕ್ಷ್ಮಿ ಯೋಜನೆ ಅಡಿ. ಹಾಗಾದರೆ ನಮಗೆ 2,000 ರೂಪಾಯಿ ಇನ್ನು ಮುಂದೆ ಬರಲ್ವಾ, ಏನಕ್ಕೆ ಬರ್ತಲ್ಲ ನಮಗೆ 2,000 ರೂಪಾಯಿ? ಇದೇ ರೀತಿ ನಿಮಗೆ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಯಾಕೆಂದರೆ ಇಷ್ಟೊತ್ತಾಗಲೇ ನಿಮ್ಗೆಲ್ಲರ ಖಾತೆಗೂ ಕೂಡ 2,000 ರೂಪಾಯಿ ಬಂದಿರಬೇಕಾಗಿತ್ತು. ಆದರೆ ನಿಮಗೆ ಇಷ್ಟೊಂದು ಜನರ ಖಾತೆಗೆ 2,000 ರೂಪಾಯಿ ಬಂದಿರಲ್ಲ 11ನೇ ಕಂತಿನ ಹಣ. ಅದರಿಂದ ನಿಮಗೆ ಕಾಮನ್ನಾಗಿ ಕನ್ಫ್ಯೂಷನ್ ಅಂತೂ ಇದ್ದೇ ಇರುತ್ತೆ, ಗೃಹಲಕ್ಷ್ಮಿ ಹಣನ ನಿಲ್ಲಿಸಿದ್ರ ಯೋಜನೆ ಅಡಿಯಲ್ಲಿ ಇನ್ನು ಮುಂದೆ ನಮಗೆ 2,000 ರೂಪಾಯಿ ಬರಲ್ವಾ ಅಂತ. ಇಲ್ಲಿ ಸರ್ಕಾರದವರು ಇದ್ರ ಬಗ್ಗೆನೇ ಸಂಬಂಧಪಟ್ಟ ಹಾಗೆ ಕೆಲವು ಅಪ್ಡೇಟ್ಸ್ಗಳನ್ನ ಕೂಡ ಕೊಟ್ಟಿದ್ದಾರೆ ಮತ್ತು ಇದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಇವಾಗ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಿದ್ರಿ. ಆದರೆ 10ನೇ ಕಂತಿನ ಹಣ ಬರೋವರೆಗೂ ಕೂಡ ಮಾತ್ರ. ಆದರೆ 10ನೇ ಕಂತಿನ ಹಣ ಬಂದಾದಮೇಲೆ 11ನೇ ಕಂತಿನ ಹಣಕ್ಕೆ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಡೌಟ್ ಇರೋದೇನೆಂದರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿ ನಮಗೆ ಇನ್ನು ಮುಂದೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬರೋದು ಕಂಟಿನ್ಯೂ ಆಗುತ್ತಾ ಅಥವಾ ಏನಾದರೂ ಸ್ಟಾಪ್ ಮಾಡಿಬಿಟ್ಟಿದಾರಾ ಅನ್ನೋದು. ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡೋದಾದರೆ ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಅಡಿ ನೀವು ಪ್ರತಿ ತಿಂಗಳು ಕೂಡ ಏನು 2,000 ರೂಪಾಯಿನ ಪಡ್ಕೋತಿದ್ರಲ್ಲ, ಅದರಲ್ಲಿ ಏನು ಮಾಡಿದ್ರೆ ಅಂದರೆ ಇಲ್ಲಿ ಕೆಲವು ಮಹಿಳೆಯರನ್ನ ಒಂದು ಲಿಸ್ಟಿಂದ ಆಚೆ ತೆಗೆದಿದ್ದಾರೆ. ಯಾಕೆಂದರೆ ಇವಾಗ ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಬರ್ತಿದೆ ಗೃಹಲಕ್ಷ್ಮಿ ಯೋಜನೆ ಅಡಿ ನೀವೇನು ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇದ್ದೀರಲ್ಲ, ಅದಕ್ಕೆ ಇಲ್ಲಿ ಏನೇನು ಮಾನದಂಡಗಳು ಬಂದಿದೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದ್ರೆ, ಇಲ್ಲಿ ನೀವು ನೋಡಿ, ಗೃಹಲಕ್ಷ್ಮಿ ಯೋಜನೆ ಅಡಿ ನೀವು ಯಾರು ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇದ್ದೀರಾ, ನೀವೊಂದು ಗೃಹಲಕ್ಷ್ಮಿ ಯೋಜನೆಗೆ ನೀವೇನು ಅರ್ಜಿ ಸಲ್ಲಿಸ್ಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ನ ಕೊಟ್ಟಿರ್ತಾರಲ್ಲ, ಅಲ್ಲಿ ಯಾರು ಇವಾಗ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟಿರ್ತಾರೆ ಆ ಒಂದು ಲಿಸ್ಟ್ಗಳನ್ನ ಎಲ್ಲನೂ ಕೂಡ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಏನು ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಿದ್ರಲ್ಲ ಆ ಒಂದು ಲಿಸ್ಟಿಂದ ಆಚೆ ಹಾಕ್ತಾರೆ. ಯಾಕೆ ಈ ರೀತಿ ಮಾಡ್ತಾ ಅಂದರೆ 10-15% ಜನ ಈ ರೀತಿ ಒಂದು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದಾರೆ ಅನ್ನೋದು ಇವಾಗ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಕೂಡ ಬಂದಿದೆ. ಅದರಿಂದ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅಡಿ ಯಾರ್ಯಾರು ಇವಾಗ ಅರ್ಜಿ ಸಲ್ಲಿಸಿರ್ತಾರೆ ಅವ್ರದ್ದು ಎಲ್ಲರದು ಕೂಡ ಅಪ್ಲಿಕೇಶನ್ ಬಂದ್ಬಿಟ್ಟು ತಿರ್ಗಾ ರೀವೆರಿಫೈ ಮಾಡ್ತಾರೆ. ರೀವೆರಿಫೈ ಮಾಡಿದಾಗ ಯಾರ್ದಾರ್ದು ಅಪ್ಲಿಕೇಶನ್ಸಲ್ಲಿ ಒಂದು ಡಿಫಾಲ್ಟ್ ತಪ್ಪು ಬಂದಿರುತ್ತಲ್ಲ, ಎಲ್ಲರದು ಕೂಡ ಅಪ್ಲಿಕೇಶನ್ಸ್ಗಳನ್ನ ರಿಜೆಕ್ಟ್ ಮಾಡ್ತಾರೆ. ಯಾರ್ದು ಸರಿಯಾಗಿರುತ್ತಲ್ಲ ಅವ್ರಿಗೆ ಹಣ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, 11ನೇ ಕಂತು 12ನೇ ಕಂತು ಎಲ್ಲನೂ ಕೂಡ. ಮತ್ತು ಈ ಒಂದು ವಿಡಿಯೋನ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.